ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳಿಂದ ತುಂಬಾ ಸರಳವಾಗಿ ಆಚರಣೆ. ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕರಾದ ಪುಟ್ಟು ಅಂಜಿನಪ್ಪ ಅವರ ಹುಟ್ಟುಹಬ್ಬವನ್ನು ಅವರ ಬೆಂಬಲಿಗರು ಮತ್ತು ಅಭಿಮಾನಿಗಳು ಅತ್ಯಂತ ಅರ್ಥಪೂರ್ಣ ಹಾಗೂ ಮಾನವೀಯ ಕಾರ್ಯಗಳ ಮೂಲಕ ವಿನೂತನವಾಗಿ ಆಚರಿಸಿದ್ದಾರೆ. ಹುಟ್ಟುಹಬ್ಬದ ಅಂಗವಾಗಿ ನಗರದ ಆಶಾ ಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಹಾಗೂ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕಲ್ಪಿಸಲಾಯಿತು. ತದನಂತರ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಒಳ ರೋಗಿಗಳಿಗೆ ಹಾಗೂ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಿಸಿ ಶುಭ ಹಾರೈಸಲಾಯಿತು. ಈ ವೇಳೆ ಮಾತನಾಡಿದ ಪೂಸಗಾನ ದೊಡ್ಡಿ ಮಂಜುನಾಥ್, ಪುಟ್ಟು ಅಂಜಿನಪ್ಪನವರ ಕಳೆದ 15 ವರ್ಷಗಳಿಂದ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸತತವಾಗಿ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೂ ಭೇಟಿ ನೀಡಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದಾರೆ. ರೈತ ಕುಟುಂಬದಿಂದ ಬಂದ ಅವರಿಗೆ ಗ್ರಾಮೀಣ ಭಾಗದ ಸಮಸ್ಯೆಗಳ ಬಗ್ಗೆ ಸ್ಪಷ್ಟ ಅರಿವಿದೆ ಎಂದು ತಿಳಿಸಿ ಅವರಿಗೆ ಆಯುರಾರೋಗ್ಯ ನೀಡಿ ಆಶೀರ್ವದಿಸಲೆಂದು ದೇವರಲ್ಲಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗೌಡನಹಳ್ಳಿ ಮಂಜುನಾಥ್ರವರು, ಯಾವುದೇ ಅಧಿಕಾರ ಇಲ್ಲದಿದ್ದರೂ ಜಾತಿ ಮತ ಭೇದವಿಲ್ಲದೆ ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ಭಾವಿಸಿ ದುಡಿಯುತ್ತಿರುವ ಪುಟ್ಟು ಅಂಜಿನಪ್ಪನವರು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರ ಮನೆ ಮಾತಾಗಿದ್ದಾರೆ. ಇಂತಹ ನಾಯಕರು ಬೆಳೆದರೆ ಮಾತ್ರ ತಾಲೂಕು ಅಭಿವೃದ್ಧಿಯತ್ತ ಸಾಗಲು ಸಾಧ್ಯ ಎಂದರು. ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ರಾಜ್ಕುಮಾರ್, ಬುರುಡುಗುಂಟೆ ಶೇಖರ್ ರೆಡ್ಡಿ, ಸಾದಿಕ್ ಮೌಲಾ, ವರದರಾಜು, ಮಳಮಾಚನಹಳ್ಳಿ ಮುನಿರಾಜು, ರಮೇಶ್, ಸಂತೋಷ್, ರಾಮಂಜಿ, ದೊಡ್ಡದಾಸರಹಳ್ಳಿ ದೇವರಾಜ್, ನಾರಾಯಣಸ್ವಾಮಿ, ಬಳುವನಹಳ್ಳಿ ಮೂರ್ತಿ, ವೆಂಕಟೇಶ್, ಹಾನೂರು ಆನಂದ್, ಚೌಡಾರೆಡ್ಡಿ ಮಂಜುನಾಥ್, ದಾಮೋದರ್, ವಿಶ್ವದರ್ಶನ್, ವೇಣು ಹಾಗೂ ಪುಟ್ಟು ಅಂಜಿನಪ್ಪ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಏನು ಈ ದಿನ ಪುಟ್ಟಣ್ಣನವರ ಬರ್ತ್ಡೇ ಪರವಾಗಿ ಎಲ್ಲ ಸೇರಿದ್ದೀವಿ. ಅವರು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಒಂದು 15 ವರ್ಷಗಳಿಂದ ಸತತವಾಗಿ ಕೆಲಸ ಮಾಡ್ತಾನೆ ಬರ್ತಾರೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾನೆ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಶಾಸಕರಾಗಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡ್ತಾರೆ ಅಂತ ವ್ಯಕ್ತಿತ್ವ ಉಳ್ಳಂಥ ಮನುಷ್ಯರವರು. ಪ್ರತಿಯೊಂದು ಹಳ್ಳಿಗಳಲ್ಲಿ ಮನೆ ಮನೆಗೆ ಭೇಟಿ ಮಾಡಿ ಪ್ರತಿಯೊಂದು ಹಳ್ಳಿಯ ಕಷ್ಟ ಸುಖಗಳನ್ನು ತಿಳ್ಕೊಂಡಿರುವಂಥ ವ್ಯಕ್ತಿ ಪುಟ್ಟಣ್ಣನವರು. ಅವರು ಮುಂದಿನ ದಿನಗಳಲ್ಲಿ ಬರುವಂಥ 2028ಕ್ಕೆ ಬರುವಂಥ ಇದು ಎಲೆಕ್ಷನ್ನಲ್ಲಿ ಅವ್ರು ಗೆದ್ದು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡೋ ವಿಶ್ವಾಸ ನಮಗೆಲ್ಲ ಇದೆ. ಅವರು ಇನ್ನೂ ಇಷ್ಟ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರು ದುಡಿತಾರನ್ನೋ ನಂಬಿಕೆ ಎಲ್ಲರಿಗೂ ಇದೆ. ಅವ್ರು ಯಾಕಂದರೆ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಮನೆ ಬಾಗಿಲು ತುಳಿದು ಅವರು ನಮ್ಮ ಕ್ಷೇತ್ರದ ಕಷ್ಟ ಸುಖಗಳನ್ನೆಲ್ಲ ತಿಳ್ಕೊಂಡಿದ್ದಾರೆ. ಪ್ರತಿಯೊಂದು ರೈತ ಜನರ ಕಷ್ಟ ಏನಂತೇಳಿ ಅವರು ರೈತ ಕುಟುಂಬದಿಂದ ಬಂದಿರೋದ್ರಿಂದ ಎಲ್ಲ ಗೊತ್ತಿರುತ್ತೆ. ಆದ್ದರಿಂದ ಅವ್ರಿಗೆ ದೇವರು ಒಳ್ಳೆ ಐಶ್ವರ್ಯಗಳನ್ನು ಆರೋಗ್ಯವನ್ನು ಕೊಟ್ಟು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡುವಂಥ ಶಕ್ತಿ ನೀಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸೋಣ. ಅವರು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರ ಒಳ್ಳೆ ಉನ್ನತ ಮಟ್ಟದ ರೀತಿಯಲ್ಲಿ ಬೆಳೆಸಲಿಕ್ಕೆ ಅವ್ರಿಗೆ ದೇವ್ರ ಶಕ್ತಿ ಕೊಡಲಿ ಅಂತೇಳಿ ಜೈ ಕರ್ನಾಟಕ, ಜೈ. ಕ್ಷೇತ್ರದಲ್ಲಿ ಎಲ್ಲರ ಮನೆ ಮಾತಾಗಿ, ಎಲ್ಲರ ಮನೆಯ ಮಗನಾಗಿ, ಎಷ್ಟೋ ಹೆಣ್ಣು ಮಕ್ಕಳ ಅಣ್ಣನಾಗಿ, ತಮ್ಮನಾಗಿ, ಎಷ್ಟೋ ಮಕ್ಕಳ ಏನು ಓದುವಂಥ ಮಕ್ಕಳ ಪಾಲಿಗೆ ಒಂದು ದೀಪವಾಗಿ ಶಿಡ್ಲಘಟ್ಟ ಜೊತೆಯಲ್ಲಿ ಬೆಳಗುತ್ತಿರುವಂಥ ನಮ್ಮ ಪುಟ್ಟು ಅಂಜನಪ್ಪ ಅವರು ಹುಟ್ಟುಹಬ್ಬ ಆಚರಣೆ ಮಾಡೋದು ನಮಗೊಂದು ಹೆಮ್ಮೆಯ ವಿಷಯ ಆಗಿದೆ. ಯಾಕಂದರೆ ಇಂತಹ ವ್ಯಕ್ತಿಗಳು ಬೆಳೆದಾಗ ಸಮಾಜದಲ್ಲಿ ಕಾಳಜಿ ಇಟ್ಕೊಂಡು ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕಂತ ಒಂದು ಹುಮ್ಮಸ್ಸಿರೋಂಥ ವ್ಯಕ್ತಿಗಳು ಬೆಳೆದ್ರೆ ಮಾತ್ರ ಅದು ಅವ್ರು ಬೆಳೆದಿದ್ದು ಇದರಲ್ಲಿ ನಮ್ಮ ತಾಲೂಕಿನ ಅಭಿವೃದ್ಧಿ ಹತ್ತ ಕೊಂಡ್ಕೊಳ್ಳುತ್ತೆ. ಯಾಕಂದರೆ ಆ ವ್ಯಕ್ತಿತ್ವ ಅಂತಂದರೆ ಸುಮಾರು ಇಷ್ಟೊತ್ತು ಮಾತಾಡಿದರೆ ಸುಮಾರು 15 ವರ್ಷದಲ್ಲಿ ಅದು ಯಾವುದೇ ಅವ್ರಿಗೆ ಅಧಿಕಾರ ಇಲ್ಲ ಅಂದ್ರೂ ಜನರ ಸೇವೆನೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಕೀಳ್ಮೆ ಇಲ್ಲದೆ, ಯಾವುದೇ ಜಾತಿ ಮತ ಇಲ್ಲದೆ, ಯಾರೇ ಇರಲಿ, ಒಂದು ಸಣ್ಣ ಬಡವ ಇರಲಿ, ಶ್ರೀಮಂತ ಇರಲಿ, ಎಲ್ಲರೂ ಒಂದೇ ಥರ ನೋಡಿ ಪ್ರೀತಿಯಿಂದ ಎಲ್ಲರ ಮನೆ ಮಾತಾಗಿ ಇವತ್ತು ಪುಟ್ಟು ಅಂಜನಪ್ಪರು ಹೆಸರು ಮಾಡಿದ್ದಾರೆ. ಖಂಡಿತ ಅವರು ಏನು ಇವತ್ತು ಶಿಡ್ಲಘಟ್ಟಕ್ಕೆ ಏನಕ್ಕೆ ಬಂದಿದ್ದಾರೆ ಅಂದರೆ ಅವ್ರ ಕ್ಷೇತ್ರದಲ್ಲಿ ಏನೋ ಒಂದು ಇತಿಹಾಸ ಓದಬೇಕಂತ ಬಂದಿಲ್ಲ. ಈ ಕ್ಷೇತ್ರದಲ್ಲಿ ಅವ್ರು ಮಾಡೋ ಕೆಲಸಗಳು ಇತಿಹಾಸನ ಸೃಷ್ಟಿ ಮಾಡುವಂಥ ವ್ಯಕ್ತಿತ್ವ ಉಳ್ಳವರು. ಮುಖ್ಯವಾಗಿ ಅವ್ರಿಗೆ ಕ್ಷೇತ್ರ ಬಗ್ಗೆ ಇರುವಂಥ ಒಂದು ಪ್ರೀತಿ ಹಿಡಿತ ಅದೆಲ್ಲ ನೋಡ್ತಾ ಇದ್ದರೆ ಖಂಡಿತ ಮುಂದೊಂದು ದಿನ ಕ್ಷೇತ್ರ ಬಗ್ಗೆ ಅಪಾರವಾದ ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ತಾರೆ ಅನ್ನೋ ನಮಗೆಲ್ಲರಿಗೂ ಆಶ್ವಾಸನೆಯಿಂದ ನಾವೆಲ್ಲರೂ ಇಲ್ಲಿ ಏನು ನಾವು ಇವತ್ತು ಪುಟ್ಟಣ್ಣ ಜೊತೆ ಕೈ ಜೋಡಿಸ್ತಾ ಇದ್ದೀವಿ. ಅವ್ರ ಜೊತೆ ಏನು ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಎಲ್ಲ ನಮ್ಮ ಕಾರ್ಯಕರ್ತರು ಬಂದಿದ್ವಿ. ಅವ್ರ ಒಳ್ಳೆತನ ನೋಡಿ, ಅವ್ರ ಗುಣ ನೋಡಿ ಅವ್ರ ಜೊತೆ ನಾವೆಲ್ಲ ನಡ್ಕೊಂಡು ಬರ್ತಾ ಇದ್ದೀವಿ. ದಯಮಾಡಿ ಅಂಥ ವ್ಯಕ್ತಿ ಒಳ್ಳೆಯದಾಗಲಿ. ಹಾಗೂ ಇವತ್ತು ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಮಾಧ್ಯಮದವರು ಇರ್ಬೋದು, ನಮ್ಮ ಕಾರ್ಯಕರ್ತರು ಇರ್ಬೋದು, ಬಂದಿರೋದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಹೇಳ್ತಾ, ಜೊತೆಗೆ ಅವರು ಕುಟುಂಬ ಅವ್ರ ಮಗನೂ ಇವತ್ತೇ ಹುಟ್ಟೋದ್ರಿಂದ ಅವ್ರ ಕುಟುಂಬಕ್ಕೆ ಹಾಗೂ ಅವ್ರ ಮಗನಿಗೆ ಹುಟ್ಟುಹಬ್ಬ ಶುಭ ಹೇಳ್ತಾ ಅವರು
ಕುಟುಂಬದಲ್ಲಿ ಒಳ್ಳೆ ಐಶ್ವರ್ಯ ಆರೋಗ್ಯ ಬಂದರೆ ಇನ್ನೂ ಅವರಿಂದ ಐಶ್ವರ್ಯ ಬಂದಾಗ 4 ಜನಕ್ಕೆ ಅನುಕೂಲ ಆಗುತ್ತೆ. ಯಾರೋ ಒಬ್ಬ ಬೆಳೆದಾಗ ಅದರಿಂದ 10 ಜನಕ್ಕೆ ಅನುಕೂಲ ಆಗುತ್ತೆ ಅಂದವರು ಅದನ್ನು ಖಂಡಿತ ಬೆಳಿಬೇಕು. ಕೆಲವು ಎಷ್ಟೇ ಬೆಳೆದ್ರೂ ನಾವು ಸಮಾಜಕ್ಕೆ ಉಪಯೋಗ ಇರೋಲ್ಲ. ಅಂತಹದಕ್ಕಿಂತ ಸಮಾಜಕ್ಕೆ ಉಪಯೋಗ ಆಗೋಂಥವ್ರು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ, ಅವರಿಂದ ಇನ್ನೂ 100 ಜನ ಬೆಳೀತಾರೆ ಅಂತ ಹೇಳ್ತಾ ಅವ್ರಿಗೆ ಮತ್ತೆ ಹುಟ್ಟುಹಬ್ಬ ಶುಭ ಹೇಳ್ತಾ ಅವ್ರು ಒಳ್ಳೆಯದಾಗಂತ ಕೇಳ್ಕೊಳ್ತೀವಿ.